ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕ, ಅನಾವಸ್ಥಾ, ಕಲ್ಪನಾ, ಗೌರವ, ಶ್ರುತ, ದೃಷ್ಟ, ಹಾನಾದಯ, ದೂಷಣಾನುಮ ಈ ಮೂಲಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರವಣ ಮಾಡ್ತಿದ್ದೀವಿ. ಅಲ್ಲಿ ಶ್ರುತ, ದೃಷ್ಟ, ಹಾನಾದಯ, ಕಳೆದ ದಿವಸ ನಾವು ಶ್ರುತಹಾನ ಮತ್ತು ದೃಷ್ಟಹಾನ ಇವೆರಡರ ಬಗ್ಗೆನೂ ಕೂಡ ನೋಡಿದ್ದೀವಿ. ಇವತ್ತು ಅಶ್ರುತ ಕಲ್ಪನಾ ಮತ್ತು ಅದೃಷ್ಟ ಕಲ್ಪನಾ ಅದರ ಬಗ್ಗೆ ನಾವು ನೋಡಬೇಕು. ಅದೃಷ್ಟ ಕಲ್ಪನಾ ಅಂದ್ರೆ ಏನು, ಅಶ್ರುತ ಕಲ್ಪನಾ ಅಂದ್ರೆ ಏನು ಅಂತ ಕಳೆದ ದಿವಸ ನೋಡಿದ್ದೀವಿ. ಅದರ ದೃಷ್ಟಾಂತಗಳನ್ನು ಇವತ್ತು ನಾವು ನೋಡಬೇಕು. ಒಟ್ಟಾರೆ ಈ ಶ್ರುತ ದೃಷ್ಟ ಹಾನ ಮತ್ತೆ ಅಶ್ರುತ ಅದೃಷ್ಟ ಕಲ್ಪನಾ ಅನ್ನೋದೇನಿದೆ ಅದು ಎರಡಕ್ಕೂ ಕೂಡ ಬೇಸ್ ಏನು ಅಂದರೆ, ಯಾವುದನ್ನ ಒಪ್ಪಬೇಕು, ಯಾವುದನ್ನ ಸ್ವೀಕಾರ ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಯಾವುದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲವೋ ಅದನ್ನು ಸ್ವೀಕಾರ ಮಾಡಿದಂತಾಯಿತು. ಅದು ಅದರ ಮೂಲ. ಪ್ರಮಾಣ ಸಿದ್ಧವಾದದ್ದನ್ನು ಸ್ವೀಕಾರ ಮಾಡಬೇಕು, ಪ್ರಮಾಣ ಸಿದ್ಧ ಅಲ್ಲದೇ ಇದ್ದದನ್ನು ಪರಿತ್ಯಾಗ ಮಾಡಬೇಕು. ಅದಕ್ಕೆ ವಿಪರೀತವಾಗಿ ಪ್ರಮಾಣ ಸಿದ್ಧವಾದದ್ದನ್ನು ಪರಿತ್ಯಾಗ ಮಾಡಿ ಪ್ರಮಾಣ ಸಿದ್ಧ ಅಲ್ಲದೇ ಇದ್ದದನ್ನು ಸ್ವೀಕಾರ ಮಾಡುವ ಪ್ರಯತ್ನ ಮಾಡಿದರೆ ಆವಾಗ ಈ ದೋಷಗಳನ್ನು ಹೇಳ್ತಾರೆ. ಪ್ರಮಾಣ ಅಂತಿದೆ, ಪ್ರಮಾಣ ಅಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ ಹೀಗೆ ಎಲ್ಲವೂ ಕೂಡ ಆಗಬಹುದು. ಇಲ್ಲಿ ತಗೊಂಡಿರುವುದು ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾದದ್ದು, ಅದು ದುಷ್ಟ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಶ್ರುತ ಅಂದರೆ ಆಗಮ ಪ್ರಮಾಣದಿಂದ ಸಿದ್ಧವಾದದ್ದು ಅಂತ. ಇನ್ನು ಪ್ರಮಾಣ ಪದ್ಧತಿಯ ಮೊದಲಾದ ಕಡೆ ಶ್ರುತಹಾನ, ದೃಷ್ಟಹಾನ, ಅನ್ವಿತಹಾನ ಮತ್ತು ಶ್ರುತಹಾನ ಪ್ರಮಾಣಗಳು ಮೂರು ಇರೋದ್ರಿಂದ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರು ಪ್ರಮಾಣಗಳಿರೋದ್ರಿಂದ ಪ್ರಮಾಣ ಸಿದ್ಧವಾದನ್ನು ಬಿಡುವುದು ಅಂತ ಪ್ರಶ್ನೆ ಬಂದಾಗ ಪ್ರತ್ಯಕ್ಷ ಸಿದ್ಧವಾದನ್ನು ಬಿಡುವುದು, ಹಾಗೆ ಅನುಮಾನ ಸಿದ್ಧವಾದನ್ನು ಬಿಡುವುದು, ಆಗಮನದಿಂದ ಸಿದ್ಧವಾದನ್ನು ಬಿಡುವುದು ಅಂತ ಇಷ್ಟೆಲ್ಲವನ್ನು ಕೂಡ ಅಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಆಚಾರ್ಯರು ಎರಡನ್ನು ಮಾತ್ರ ಹೇಳಿದ್ದಾರೆ. ಯಾಕೆ ಅಂದರೆ, ಹೀಗೊಂದು ನಾವು ಕಾರಣವನ್ನು ಊಹೆ ಮಾಡಬಹುದು. ಈ ಅನುಮಾನ ಅಂತನ್ನೋದೊಂದು ಪ್ರಮಾಣ ಅಂತ ನಾವು ಒಪ್ಪಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅನುಮಾನ ಅಂತನ್ನೋದು ಸ್ವತಂತ್ರ ಪ್ರಮಾಣ ಅಲ್ಲ. ಪ್ರತ್ಯಕ್ಷದ ಬೆಂಬಲ ಇರಬೇಕು ಅನುಮಾನಕ್ಕೆ, ಅಥವಾ ಆಗಮದ ಬೆಂಬಲ ಇರಬೇಕು. ಪ್ರತ್ಯಕ್ಷದ ಬೆಂಬಲವೂ ಇಲ್ಲದೆ, ಆಗಮದ ಬೆಂಬಲವೂ ಇಲ್ಲದೆ ಒಂದು ಅನುಮಾನ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಅದು ಹಾನಿಕಾರಕ ಆಗ್ತದೆ. ಯಾವುದನ್ನು ಸಾಧನೆಯೂ ಮಾಡಬಹುದು, ಯಾವುದನ್ನು ನಿರಾಕರಣೆಯೂ ಮಾಡಬಹುದು. ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡಬಹುದು, ದೇವರ ಅಸ್ತಿತ್ವವನ್ನು ಸ್ಥಾಪನೆಯೂ ಮಾಡಬಹುದು ಈ ಬರೇ ಅನುಮಾನವನ್ನು ಅವಲಂಬಿಸಿದರೆ. ಅದಕ್ಕಾಗಿ ಅತೀಂದ್ರಿಯ ಸಂಗತಿಗಳೇನಿವೆ ಅವುಗಳ ಕುರಿತಾಗಿ ಏನು ಆಗಮ ಹೇಳಿದೆ ಅದನ್ನು ಸ್ವೀಕಾರ ಮಾಡಬೇಕು. ಅದಕ್ಕನುಸಾರವಾಗಿ ಅನುಮಾನ ಪ್ರಮಾಣ ಇರಬೇಕು. ಮತ್ತು ಅತೀಂದ್ರಿಯ ಅಲ್ಲದೇ ಇದ್ದದ್ದು, ಇಂದ್ರಿಯದಿಂದ ಗೋಚರ ಆಗುವ ಸಂಗತಿಗಳೇನಿವೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದ ಬೆಂಬಲ ಇದ್ದರೆ ಮಾತ್ರ ಈ ಅನುಮಾನ ಅಂತನ್ನೋದು ಪ್ರಮಾಣ ಆಗ್ತದೆ. ಆದ್ದರಿಂದ ನಾವು ಮೂರು ಪ್ರಮಾಣಗಳನ್ನು ಒಪ್ಪಿದ್ರೂ ಕೂಡ ಅನುಮಾನ ಅಂತನ್ನುವುದು ಸ್ವತಂತ್ರ ಪ್ರಮಾಣ ಅಲ್ಲ. ಆದ್ದರಿಂದ ಪ್ರಮಾಣ ಸಿದ್ಧವಾದನ್ನು ಬಿಡುವುದು, ಪ್ರಮಾಣ ಸಿದ್ಧ ಅಲ್ಲದೇ ಇದ್ದನ್ನು ಸ್ವೀಕಾರ ಮಾಡುವುದು ಅಂತ ಈಗ ಪ್ರಶ್ನೆ ಬಂದಾಗ ಪ್ರಮಾಣ ಅಂದರೆ ಯಾವುದು? ಒಂದು ಪ್ರತ್ಯಕ್ಷ, ಮತ್ತೊಂದು ಆಗಮ. ಅವೆರಡನ್ನು ಮಾತ್ರ ಇಲ್ಲಿ ಪರಿಗಣನೆ ಮಾಡಿದ್ದಾರೆ. ಆದ್ದರಿಂದ ಪ್ರಮಾಣ ಸಿದ್ಧವಾದ್ದನ್ನು ಪರಿತ್ಯಾಗ ಮಾಡುವುದು ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾದನ್ನು ಪರಿತ್ಯಾಗ ಮಾಡಿದರೆ ಅದು ದೃಷ್ಟಹಾನ. ಆಗಮ ಪ್ರಮಾಣದಿಂದ ಸಿದ್ಧವಾದ ವಿಷಯವನ್ನು ಪರಿತ್ಯಾಗ ಮಾಡಿದರೆ ಅದು ಶ್ರುತಹಾನ. ಹಾಗೆ ಅಪ್ರಾಮಾಣಿಕವಾದ್ದನ್ನು ಅಂದರೆ ಪ್ರಮಾಣ ಸಿದ್ಧ ಅಲ್ಲದೇ ಇದ್ದದನ್ನು ಕಲ್ಪಿಸುವುದು ಅಂತ ಪ್ರಶ್ನೆ ಬಂದಾಗ ಪ್ರತ್ಯಕ್ಷ ಪ್ರಮಾಣದಿಂದಲೂ ಸಿದ್ಧವಾಗಲಿಲ್ಲ, ಆಗಮ ಪ್ರಮಾಣದಿಂದಲೂ ಸಿದ್ಧವಾಗಲಿಲ್ಲ ಅಂತಹ ವಿಷಯವನ್ನು ಒಪ್ಕೊಳ್ಳಿಕ್ಕೆ ಹೋದರೆ ಅದನ್ನು ಅಶ್ರುತ ಕಲ್ಪನಾ ಮತ್ತು ಇನ್ನೊಂದನ್ನು ಅದೃಷ್ಟ ಕಲ್ಪನಾ ಅಂತ ಹೀಗೆ ಹೇಳ್ತಾರೆ. ಅದಕ್ಕೆ ಕುರಿತಾಗಿ ನಾವೀಗ ನೋಡೋಣ. ಈ ಅಶ್ರುತ ಕಲ್ಪನಾ ಅಂದರೆ ಯಾವುದು ಅಂತ ಪ್ರಶ್ನೆ ಬಂದರೆ, ಈಶ್ವರ ಜೀವನಿಗಿಂತ ಅಭಿನ್ನನಾದರೆ ದುಃಖಿಯಾಗಬೇಕಾದೀತು ಅಂತ ಒಂದು ಪ್ರಸಂಗ ಅಲ್ಲಿ ಅದನ್ನು ದೃಷ್ಟಾಂತದಲ್ಲೇ ಕೊಟ್ಟಿದ್ದಾರೆ.
ಪ್ರಮಾಣ ಲಕ್ಷಣ ಟೀಕಾದಲ್ಲಿ ಜಯತೀರ್ಥರೇ ಹೇಳಿದಂತಹ ಉದಾಹರಣೆ ಇದು. ಆದ್ದರಿಂದ ಅದನ್ನೇ ಇಲ್ಲಿ ನಾನು ತಗೊಂಡಿದ್ದೇನೆ. ದ್ವೈತಿಗಳಿಗೂ ಅದ್ವೈತಿಗಳಿಗೂ ಚರ್ಚೆ ನಡೆದಿದೆ. ಕೆಲವು ಕಡೆ ನಾಸ್ತಿಕರಿಗೂ ಆಸ್ತಿಕರಿಗೂ ನಡೆದ ಚರ್ಚೆಯ ಪ್ರಸಂಗದಲ್ಲಿ ಬಂದ ದೋಷಗಳನ್ನು ತೋರಿಸ್ತಾರೆ. ಕೆಲವು ಕಡೆ ದ್ವೈತಿಗಳು ಅದ್ವೈತಿಗಳ ನಡುವೆ ಚರ್ಚೆ ನಡೆದಾಗ ಅಲ್ಲಿ ಬಂದಂತಹ ದೋಷಗಳನ್ನು ತೋರಿಸ್ತಾರೆ. ಈಗಿಲ್ಲಿ ಜೀವ ಈಶ್ವರಿಬ್ಬರು ಭಿನ್ನರು ಅಂತ ದ್ವೈತಿಗಳು ಹೇಳ್ತಾ ಇದ್ದಾರೆ. ಜೀವ ಈಶ್ವರಿಬ್ಬರು ಕೂಡ ಅಭಿನ್ನರು ಅಂತ ಅದ್ವೈತಿಗಳು ಪ್ರತಿಪಾದನೆ ಮಾಡ್ತಾರೆ. ಆವಾಗ ನಾವು ದ್ವೈತಿಗಳು ಆ ಅದ್ವೈತಿಗಳಿಗೆ ಒಂದು ದೋಷವನ್ನು ಹೇಳ್ತೀವಿ, ಅಶ್ರುತ ಕಲ್ಪನಾ ಅಂತ. ಅದೇನು ಅಂದರೆ ಈಶ್ವರ ಜೀವನಿಂದ ಭಿನ್ನ ಅಂತಲೇ ಒಪ್ಪಬೇಕು. ನೀವು ಹಾಗೆ ಒಪ್ಪದೆ ಹೋದರೆ ಈಶ್ವರ ಜೀವ ಇಬ್ಬರು ಕೂಡ ಅಭಿನ್ನರು ಅಂತ ಹೇಳಿಬಿಟ್ರೆ ಆವಾಗ ಈ ಜೀವನಿಗೆ ದುಃಖ ಇರೋದ್ರಿಂದ ಈಶ್ವರನಿಗೂ ಕೂಡ ದುಃಖ ಬರಬೇಕಾದೀತು ಅಂತ ನಾವು ಅವರಿಗೆ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಇದು ಅಶ್ರುತವಾದನ್ನು ಕಲ್ಪನೆ ಮಾಡಿದಂಗೆ ಆಯಿತು. ಪರಮಾತ್ಮನಿಗೆ ದುಃಖ ಆಗ್ತದೆ ಅಂತ ಅನ್ನೋದು ಶ್ರುತ ಅಲ್ಲ, ಶಾಸ್ತ್ರದಿಂದ ಶ್ರುತವಾದ್ದಲ್ಲ. ಅದು ಯಾವ ಶಾಸ್ತ್ರವೂ ಕೂಡ, ಯಾವ ಪುರಾಣ, ಯಾವ ಉಳಿದ ಗ್ರಂಥಗಳು ಕೂಡ, ಅದು ಪೌರುಷೇಯವಿರಲಿ ಅಪೌರುಷೇಯವಿರಲಿ, ಅದ್ಯಾವುದೂ ಕೂಡ ಪರಮಾತ್ಮನಿಗೆ ದುಃಖವನ್ನು ಹೇಳೋದಿಲ್ಲ. ಆದ್ದರಿಂದ ಪರಮಾತ್ಮ ದುಃಖಿ ಆಗಬೇಕಾಗಿತ್ತು ಅನ್ನೋ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಇದು ಅಶ್ರುತವಾದ್ದನ್ನು ಒಪ್ಪಿದಂತಾಗಿಬಿಡ್ತದೆ. ಅಂದರೆ ಆಗಮ ಪ್ರಮಾಣದಿಂದ ಸಿದ್ಧ ಅಲ್ಲದೇ ಇದ್ದ ಸಂಗತಿಯನ್ನು ಹೇಳಿದಂತಾಗ್ತದೆ. ಇದು ಅದ್ವೈತಿಗಳಿಗೆ ದೋಷ. ಇದು ಪ್ರಸಂಗ ಯಾವಾಗ ಬಂತು ಅವರಿಗೆ, ಅವರು ಈ ಜೀವಬ್ರಹ್ಮರಿಬ್ಬರನ್ನು ಅಭಿನ್ನರು ಅಂತ ಒಪ್ಪಿದರೆ ಆವಾಗ ಜೀವನಿಗೆ ಬಂದ ದುಃಖ ಪರಮಾತ್ಮನಿಗೂ ಬರಬೇಕಾದೀತು. ಇದು ಈ ಪರಮಾತ್ಮನಿಗೂ ಬರಬೇಕಾದೀತು ಅನ್ನುವುದೇನಿದೆ, ಇದು ಶ್ರುತಿ ಸಿದ್ಧ ಅಲ್ಲ, ಆಗಮ ಪ್ರಮಾಣದಿಂದ ಸಿದ್ಧ ಅಲ್ಲ. ಇದು ಅಂಥದ್ದನ್ನು ನೀವು ಒಪ್ಪುವ ಪ್ರಸಂಗ ಬಂದಿದ್ದರಿಂದ ನಿಮಗೆ ದೋಷ ಇದೆ ಅಂತ ಅದರ ತಾತ್ಪರ್ಯ. ಶ್ರುತಿಯಲ್ಲಿ ಹೇಳದ ಕಲ್ಪನಾ ಇದು. ಇದನ್ನ ಈ ತರ್ಕ, ಅಂದರೆ ದ್ವೈತಿಗಳು ಹೇಳಿದಂಥ ತರ್ಕ ಪ್ರತಿಪಾದನೆ ಮಾಡ್ತಾ ಇದೆ. ಅದೃಷ್ಟ ಕಲ್ಪನಾ ಅಂತ ಇನ್ನು ಮುಂದಿಂದು. ಅದಕ್ಕೆ ಅಲ್ಲಿ ಕುಡಿದ ನೀರು ಹೊಟ್ಟೆಯಲ್ಲಿ ಸುಡುವುದಾದರೆ ನನಗೂ ಸುಡಬೇಕಿತ್ತು, ಈ ತರ್ಕ ಅದೃಷ್ಟ ಕಲ್ಪನೆಯನ್ನು ಆಪಾದಿಸ್ತದೆ ಅಂತ. ಇದು ಜಯತೀರ್ಥರು ಟೀಕಾದಲ್ಲಿ ಹೇಳಿದ ತರ್ಕವೇ, ಅದನ್ನೇ ಕನ್ನಡದ ಅನುವಾದದಲ್ಲಿ ಹೇಳಿದ್ದಾರೆ. ಆದರೆ ನಾನು ಅದನ್ನು ಇಲ್ಲಿ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಅದು ನಮಗೆ ಸರಿಯಾಗಿ ಕನ್ವಿನ್ಸ್ ಆಗಲಿಲ್ಲ. ಅದರಿಂದಾಗಿ ಅದನ್ನು ಬಿಟ್ಟಿದ್ದೇನೆ. ಕುಡಿದ ನೀರು ಹೊಟ್ಟೆಯಲ್ಲಿ ಸುಡುವುದು ಅಂದ್ರೆ ಏನು, ಸುಡುವುದು ಅನ್ನೋ ಶಬ್ದಕ್ಕೆ ಅರ್ಥ ಏನು, ಜೀರ್ಣ ಆಗುವುದು ಅಂತ ಅರ್ಥವೋ ಅದೆಲ್ಲ ಆ ಕಡೆ ಇರಲಿ. ಏನೇ ಇದ್ರೂ ಈ ಒಂದು ವಾದ ವಿವಾದಗಳು ನಡೆದಾಗ ಅಲ್ಲಿ ಆತ್ಮಾಶಯ ಇತ್ಯಾದಿ ದೋಷಗಳನ್ನು ಹೇಳ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇದು ಕುಡಿದ ನೀರು ಹೊಟ್ಟೆಯಲ್ಲಿ ಸುಡುವುದು ಅನ್ನೋದು ಯಾರಿಬ್ಬರ ನಡುವೆ ನಡೆದ ಚರ್ಚೆ, ವಾದಿಯ ಅಭಿಪ್ರಾಯ ಏನು, ಪ್ರತಿವಾದಿಯ ಅಭಿಪ್ರಾಯ ಏನು, ಒಬ್ಬ ಸುಡುತ್ತದೆ ಅಂತ ಹೇಳ್ತಾನೆ, ಒಬ್ಬ ಸುಡೋದಿಲ್ಲ ಅಂತ ಹೇಳ್ತಾನೋ, ಹೇಗೆ, ಯಾಕೆ ಆ ಥರ ಹೇಳ್ತಾರೆ ಅನ್ನೋದು ಸ್ಪಷ್ಟ ಆಗೋದಿಲ್ಲ. ಅದು ತಪ್ಪನ್ನು ಹೇಳ್ತಿಲ್ಲ, ನನಗದು ಸ್ಪಷ್ಟ ಆಗಲಿಲ್ಲ, ಅದರಿಂದ ಅದನ್ನು ಕೈ ಬಿಟ್ಟಿದ್ದೇನೆ. ನಾವು ಗಮನಿಸಬೇಕು, ಈ ಹಿಂದೆ ಬಂದದ್ದನ್ನೆಲ್ಲದಕ್ಕೂ ಕೂಡ ನಾಸ್ತಿಕರು, ಆಸ್ತಿಕರು, ದ್ವೈತಿಗಳು, ಅದ್ವೈತಿಗಳು, ಅವುಗಳ ನಡುವೆ ನಡೆದಂಥ ಒಂದು ಚರ್ಚೆ ಏನಾದರೂ ಇದ್ದಾಗ ಅಲ್ಲಿ ವಾದಿಯಾದವನು ಪ್ರತಿವಾದಿಗೆ ಅಥವಾ ಪ್ರತಿವಾದಿಯಾದವನು ವಾದಿಗೆ ಹೇಳಿದ ದೋಷಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಇಲ್ಲಿ ಇಬ್ಬರು ಎದುರುಗಡೆ ಕೂತ್ಕೊಂಡಾಗ ಯಾರ ಅಭಿಪ್ರಾಯ ಏನು, ಸುಡುತ್ತದೆ ಅಂತ ಒಬ್ಬರ ಅಭಿಪ್ರಾಯ, ಸುಡುವುದಿಲ್ಲ ಅಂತ ಇನ್ನೊಬ್ಬರ ಅಭಿಪ್ರಾಯ ಹೇಗೆ ಅನ್ನೋದು ಸ್ಪಷ್ಟ ಆಗಲಿಲ್ಲ. ಅದರಿಂದ ಅದನ್ನು ಬಿಟ್ಟಿದ್ದೇವೆ. ಇಲ್ಲಿ ಹಾಗಾದರೆ ಅದೃಷ್ಟ ಕಲ್ಪನಾ ಅಂತ ನಾವು ಬೇರೆದನ್ನು ತಗೊಳ್ಬೇಕಾಗ್ತದೆ. ಅದೃಷ್ಟ ಕಲ್ಪನಾ ಅಂತ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಪ್ರಸಂಗದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ತತ್ವನಿರ್ಣಯ ಮೊದಲಾದ ಕಡೆ ಬಂದದ್ದನ್ನು, ಸರಳವಾಗಿದ್ದದನ್ನು ನಾನು ಹೇಳ್ತೇನೆ. ಈ ತಾರ್ಕಿಕರು ಮತ್ತು ದ್ವೈತವಾದಿಗಳು ಇವರಿಬ್ಬರ ನಡುವೆ ಚರ್ಚೆ ನಡೆದಿದೆ. ದ್ವೈತವಾದಿಗಳು ಅಂದರೆ ವೇದಗಳನ್ನು ಅಪೌರುಷೇಯ ಅಂತ ಒಪ್ಪುವವರು. ಹೀಗಿಟ್ಕೊಳ್ಳೋಣ, ನಾವು ವೇದವನ್ನು ಅಪೌರುಷೇಯ ಅಂತ ಹೇಳ್ತೀವಿ. ನಮ್ಮ ಎದುರಾಳಿಗಳು ವೇದವನ್ನು ಅಪೌರುಷೇಯ ಅಂತ ಹೇಳೋದಿಲ್ಲ, ಅವರು ಪೌರುಷೇಯ ಅಂತಲೇ ಹೇಳ್ತಾರೆ. ಪುರುಷನೇ ಅದನ್ನು ರಚನೆ ಮಾಡಿದ್ದು ಅಂತ ನಮ್ಮ ಎದುರಾಳಿಗಳು ಕೆಲವರು ಅಭಿಪ್ರಾಯ ಪಡ್ತಾರೆ. ಅಂತೂ ತಾರ್ಕಿಕರು ದ್ವೈತಿಗಳು ಅಂತ ಹೇಳೋದಕ್ಕಿಂತ ಪೌರುಷೇಯತ್ವವಾದಿಗಳು ಮತ್ತು ಅಪೌರುಷೇಯತ್ವವಾದಿಗಳು ಅವರಿಬ್ಬರ ನಡುವೆ
ಒಂದು ಚರ್ಚೆ ನಡೆದಿದೆ. ಅಪೌರುಷೇಯತ್ವವಾದಿಗಳು ಆ ಶಬ್ದವೇ ಹೇಳುವಂತೆ ವೇದಗಳನ್ನು ಅಪೌರುಷೇಯ ಅಂತಾರೆ. ಪೌರುಷೇಯತ್ವವಾದಿಗಳು ಆ ಶಬ್ದದಿಂದಲೇ ಗೊತ್ತಾಗುವಂತೆ ವೇದಗಳನ್ನು ಪೌರುಷೇಯ ಅಂತಾರೆ. ವೇದಗಳು ಪೌರುಷೇಯ ಅಂದರೆ ಪುರುಷನಿಂದ ರಚಿತ ಅಂದರೆ ಯಾರಿಂದ ರಚಿತ ಅಂದರೆ ಭಗವಂತನಿಂದಲೇ ರಚಿತ ಅಂತ ಅವರು ಉತ್ತರ ಕೊಡ್ತಾರೆ. ನಾವು ಅಪೌರುಷೇಯತ್ವವಾದಿಗಳು ನಮ್ಮನ್ನು ವಾದಿಗಳು ಅಂತ ಪರಿಗಣನೆ ಮಾಡೋಣ, ಪೌರುಷೇಯತ್ವವಾದಿಗಳನ್ನು ಪ್ರತಿವಾದಿಗಳನ್ನು ಪರಿಗಣನೆ ಮಾಡೋಣ. ಆ ಪ್ರತಿವಾದಿಗಳು ಹೇಳ್ತಾರೆ ವೇದಗಳು ಅಪೌರುಷೇಯ ಅಲ್ಲ, ಅವು ಪೌರುಷೇಯವೇ ಆಗಿವೆ, ಭಗವಂತನಿಂದ ರಚಿತ ಆಗಿವೆ, ಯಾರೂ ಬರಿದೇ ಇರುವಂಥ ಗ್ರಂಥ ಇರುವುದೆಲ್ಲಿಂದ, ಹೇಗೆ ಸಾಧ್ಯ ಅಂತ ಅವರು ತಮ್ಮ ವಾದ ಮುಂದುವರಿಸ್ತಾ ಇದ್ದಾರೆ. ಈಗ ನಾವು ಅಪೌರುಷೇಯತ್ವವಾದಿಗಳು ಅವರನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಬೇಕು. ಈ ವೇದಗಳನ್ನು ಪೌರುಷೇಯ ಆದ್ರಿಂದ ಅವು ಪ್ರಮಾಣ ಅಂತಂತಿರಲ್ಲ, ಭಗವಂತನಿಂದಲೇ ರಚಿತ ಅಂಥೇಳಿ. ಇದನ್ನು ಬರೆದವನು ಭಗವಂತ ಅಂತ ಹೇಗೆ ಗೊತ್ತಾಯಿತು? ವೇದಗಳನ್ನು ಬರೆದವರು ಯಾರು? ಭಗವಂತನೇ ರಚನೆ ಮಾಡಿದ. ಭಗವಂತ ಸರ್ವಜ್ಞ ಆದ್ದರಿಂದ ಅವನಿಂದ ರಚಿತವಾದ ವೇದಗಳನ್ನು ಪ್ರಮಾಣ ಅಂತ ಹೇಳಬೇಕು ಅಂತ ನೀವು ಪೌರುಷೇಯತ್ವವಾದಿಗಳು ಹೇಳ್ತೀರಿ. ವೇದಗಳನ್ನು ಬರೆದಂಥವನನ್ನು ಭಗವಂತ ಅಂತ ಯಾಕೆ ನಂಬಬೇಕು? ಅವನು ಸರ್ವಜ್ಞ, ಅವನಲ್ಲಿ ಯಾವ ದೋಷವೂ ಇಲ್ಲ ಅಂತ ನಾವು ನಂಬಬೇಕು ಹೇಗೆ? ಅದು ಈ ಹಿಂದೆ ನಾವು ಬಂದಿದೆ. ಆಪ್ತನಾದವನು ಏನೊಂದು ವಾಕ್ಯವನ್ನು ರಚನೆ ಮಾಡಿರ್ತಾನೆ, ಅವನಿಂದ ರಚಿತವಾದ ವಾಕ್ಯವನ್ನೇ ನಾವು ನಂಬಬೇಕು. ಅವನಿಗೆ ಇನ್ನೊಬ್ಬರನ್ನು ಮೋಸ ಮಾಡಬಾರ್ದು, ಮೋಸ ಮಾಡಬೇಕೆಂಬ ಬಯಕೆ ಇರಬಾರ್ದು, ಅವನು ಸರ್ವಜ್ಞನಾಗಿರಬೇಕು. ಅದೆಲ್ಲ ಸರ್ವಜ್ಞ ಅಲ್ಲದೆ ಹೋದರೂ ಕೂಡ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾನೋ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು ಅಂತ ಅನ್ನೋದನ್ನ ನಾವು ಈ ಹಿಂದೆ ನೋಡಿದ್ದೀವಿ. ವೇದಗಳನ್ನು ಪೌರುಷೇಯ ಅಂತ ನೀವು ಅಂತಿರಲ್ಲ, ಪುರುಷನಿಂದ ರಚಿತ ಅಂಥೇಳಿ. ಯಾವ ಪುರುಷನಿಂದ ರಚಿತ? ಭಗವಂತನಿಂದ ರಚಿತ ಅಂತ ಹೇಳ್ತೀರಿ. ಅವನನ್ನು ಭಗವಂತ ಅಂತ ನಾವು ಹೇಳುವುದು ಹೇಗೆ? ಯಾವನೋ ಒಬ್ಬ ವ್ಯಕ್ತಿಯೇ ಅದನ್ನು ವೇದಗಳನ್ನು ರಚನೆ ಮಾಡಿ ಅವನನ್ನೇ ಭಗವಂತ ಅಂತ ನೀವು ಹೇಳಿದರೆ ಅದು ನಂಬುವುದು ಹೇಗೆ? ನಮಗೀಗ ವೇದವ್ಯಾಸರು ನಮ್ಗೆ ಎದುರಾಳಿಗಳ ಹೇಳ್ಬೋದು, ಇಂಥೊಬ್ಬ ಋಷಿಯೇ ರಚನೆ ಮಾಡಿದ, ಭಗವಂತನೇ ರಚನೆ ಮಾಡಿದ ಅಂತ ಏನಾದ್ರು ಒಂದು ಅವರು ಉತ್ತರ ಹೇಳ್ತಾರೆ. ಹಾಗೆ ಉತ್ತರ ಹೇಳುವಾಗ ನಾವು ಕೇಳ್ತೀವಿ, ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ದೋಷಗಳು ಕಂಡಿವೆ. ಮತ್ತೆ ನೀವು ಯಾರನ್ನ ಭಗವಂತ ಅಂತ ಹೇಳ್ತಾ ಇದ್ದೀರಿ, ಅವನಿಂದ ವೇದಗಳು ರಚಿತ ಆಗಿದೆ ಅಂತ ಹೇಳ್ತಿದ್ದೀರಿ, ಅವನಲ್ಲಿ ದೋಷ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಇದು ನಮ್ಮಲ್ಲಿ ಯಾರಲ್ಲೂ ಕಂಡಿಲ್ಲ, ಇದು ಅದೃಷ್ಟವಾಗಿದೆ. ದೋಷಗಳು ಇಲ್ಲದೇ ಇರುವುದು ನಮ್ಮಲ್ಲಿ ಕಂಡಿಲ್ಲ, ನಮ್ಮಲ್ಲಿ ದೋಷ ಇರುವುದೇ ಕಂಡಿದೆ. ದೋಷ ಇದೆ, ಪೂರ್ಣವಾದ ಜ್ಞಾನ ಇಲ್ಲ, ಅಜ್ಞಾನವೇ ಇದೆ, ತಪ್ಪು ತಿಳುವಳಿಕೆ ಇದೆ, ಸಂಶಯವೇ ಇದೆ ನಮ್ಮಲ್ಲಿ. ಒಂದು ವಾಕ್ಯ ಪ್ರಮಾಣ ಅಂತ ಆಗಬೇಕಾದ್ರೆ ಅವನು ವಾಕ್ಯ ರಚನೆ ಮಾಡಿದವನು ಅಜ್ಞಾನಿಯಾಗಿರಬಾರ್ದು, ಜ್ಞಾನಿಯಾಗಿರಬೇಕು, ಮೋಸಗಾರನಾಗಿರಬಾರ್ದು ಅಂತ ಹೀಗೆಲ್ಲ ಇದೆ. ನಮ್ಮಲ್ಲಿ ಇಂಥ ಎಲ್ಲ ಗುಣಗಳಿರೋದು ಕಂಡಿಲ್ಲ, ಮತ್ತು ಅವನಲ್ಲಾದರೂ ಇದು ಕಾಣೋದು ಹೇಗೆ? ಅವನಲ್ಲಿ ಅಂಥ ಭಗವಂತ ಅಂತ ನೀವು ಯಾರನ್ನು ಹೇಳ್ತಾ ಇದ್ದೀರೋ ಅವನಲ್ಲಿ ಅದನ್ನೆಲ್ಲ ಒಪ್ಪಲಿಕ್ಕೆ ಹೋದರೆ ಬೇರೆ ಯಾರಲ್ಲೂ ಕಾಣದೇ ಇರುವ ಆ ಗುಣಗಳ ಒಂದು ಸಮುದಾಯವನ್ನು ಅವನಲ್ಲಿ ನೀವು ಹೇಗೆ ಹೇಳ್ತೀರಿ? ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಅದೃಷ್ಟವಾದ್ದನ್ನು ಕಲ್ಪನಾ ಮಾಡಿದಾಗಾಯಿತು. ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಪರಿಪೂರ್ಣನಾದ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಪರಿಪೂರ್ಣನಾದಂಥ, ಬೌದ್ಧಿಕವಾಗಿಯೂ ಪರಿಪೂರ್ಣನಾದಂಥ ವ್ಯಕ್ತಿಯನ್ನು ನಾವೆಲ್ಲೂ ಜಗತ್ತಿನಲ್ಲಿ ಕಂಡಿಲ್ಲ. ಅದು ಅದೃಷ್ಟ ನಮಗೆ. ಆದರೆ ನೀವು ಮಾತ್ರ ಭಗವಂತ ಅಂತ ಒಬ್ಬನನ್ನು ಅವನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬೌದ್ಧಿಕವಾಗಿಯೂ ಪರ್ಫೆಕ್ಟ್ ಆಗಿದ್ದಾನೆ ಅಂತ ಕಲ್ಪನೆ ಮಾಡ್ತಾ ಇದ್ದೀರಿ. ಅದರಿಂದ ಅದೃಷ್ಟವನ್ನು ಕಲ್ಪನೆ ಮಾಡಿದಾಗಾಯಿತು. ಕಲ್ಪನೆ ಮಾಡಿ ಅದರ ಮೂಲಕ ವೇದಗಳು ಅವನಿಂದ ರಚಿತ ಆಗಿವೆ, ಅದರಿಂದ ವೇದಗಳ ಪ್ರಮಾಣ ಅಂತ ನೀವು ಹೇಳಿದ್ರಿ. ಇದು ನಿಮ್ಮದು ದೋಷ ಆಯಿತು. ನಮ್ಮ ದೃಷ್ಟಿ ಏನು ಅಂತ ನಾವು ಆವಾಗಲೇ ಸ್ಪಷ್ಟಪಡಿಸಿದ್ದೀವಿ. ಇದು ಭಗವಂತನೂ ರಚನೆ ಮಾಡಿದ್ದಲ್ಲ, ಅಪೌರುಷೇಯವಾದ ಈ ವೇದಗಳು. ಆದ್ದರಿಂದ ಯಾರಾದೊಬ್ಬರು ರಚನೆ ಮಾಡಿದರೆ ರಚನೆ ಮಾಡಿದವರಿಗೆ ಜ್ಞಾನ ಇದು ಸರಿಯಾಗಿದೆಯಾ, ಅವ್ರ ಬುದ್ಧಿ ಸರಿ ಇದೆಯಾ ಅಂತೆಲ್ಲ ಪ್ರಶ್ನೆ ಬರ್ತದೆ. ಯಾರೂ ರಚನೆಯೇ ಮಾಡಿಲ್ಲದೆ ಹೋದರೆ ಅವೇನು ಸಮಸ್ಯೆನೂ ಇಲ್ಲ ನಮಗೆ. ಆದ್ದರಿಂದ ನಿಮಗೆ ಪೌರುಷೇಯತ್ವವಾದಿಗಳಿಗೆ ಅದೃಷ್ಟವಾದನ್ನು ಕಲ್ಪನಾ ಮಾಡುವ ಪ್ರಸಂಗ ಬಂದಿದ್ದರಿಂದ ಇದು ನಿಮಗೆ, ನಿಮ್ಮ ವಾದಕ್ಕೆ ಇದೊಂದು ದೋಷ ಆಯಿತು ಅಂತ ತಾತ್ಪರ್ಯ. ಅಲ್ಲಿ ಈ ಭಾಗ ಸಮಾಪ್ತ ಆಗಿದೆ.